2 ಸಮುವೇಲನು 22ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯಗಳು. ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನೂ ಆಗಿದ್ದಾನೆ. ಆತನು ನನ್ನ ಆಶ್ರಯಗಿರಿಯಾಗಿರುವ ದೇವರು, ನನ್ನ ಗುರಾಣಿಯೂ ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು, ನನ್ನ ಶರಣನು, ಬಲಾತ್ಕಾರಿಯಿಂದ ನನ್ನನ್ನು ರಕ್ಷಿಸುವವನು ಆಗಿದ್ದಾನೆ. ಆಮೇನ್. ಇಂದು ರಾತ್ರಿ ಯೇಸುವಿನೊಂದಿಗೆ ಕಾಲ ಕಳೆಯುವಾಗ ಯಾವ ವಿಷಯಕ್ಕೂ ನಾವು ಚಿಂತಿಸದೆ, ಭಯಪಡದೆ, ಕಳವಳ ಪಡದೆ, ನೋವು ಪಡದೆ ಇರೋಣ. ಯಾಕೆಂದರೆ ನಮ್ಮ ದೇವರಾದ ಯೇಸು ನಮ್ಮ ಬಂಡೆಯೂ ಕೋಟೆಯೂ ವಿಮೋಚಕನು, ಆಶ್ರಯಗಿರಿ, ಗುರಾಣಿಯು, ರಕ್ಷಣೆ ಎಂಬ ಕೊಂಬು, ದುರ್ಗವು, ಶರಣನು, ರಕ್ಷಿಸುವ ದೇವರಾಗಿದ್ದಾರೆ. ಆದ್ದರಿಂದ ನಾವು ಅವರ ಪ್ರೀತಿಯಲ್ಲಿ ಅವರ ಕೈಯಲ್ಲಿ ಒಪ್ಪಿಸಿಕೊಡೋಣ. ಪ್ರತಿ ಕ್ಷಣ ಅವರಲ್ಲಿ ಮಾತನಾಡೋಣ, ಪ್ರಾರ್ಥಿಸೋಣ. ಅವರ ಆತ್ಮ ನಮ್ಮಲ್ಲಿ ಉಸಿರಾಗಿ ಇರಿಸೋಣ. ಆತನ ವಾಕ್ಯವು ನಮ್ಮ ಬಾಯಲ್ಲಿ ಇಟ್ಟು ಮೆಲುಕು ಹಾಕೋಣ. ದೇವರು ಹೇಳುತ್ತಾರೆ, ದೇವರಲ್ಲಿ ಭಯಭಕ್ತಿಯವನಾಗಿ ಜನರನ್ನು ನೀತಿಯಿಂದ ಆಳುವವನು, ಮೋಡಗಳಿಲ್ಲದ ಪ್ರಾತಃ ಕಾಲದಲ್ಲಿ ತೇಜೋಮಯವನಾಗಿ ಉದಯಿಸಿ ಮೋಡಗಳನ್ನು ಚದುರಿಸಿಬಿಟ್ಟು ಮಳೆ ಬಿದ್ದ ಭೂಮಿಯಿಂದ ಹುಲ್ಲನ್ನು ಮೊಳೆಸುವ ಸೂರ್ಯನಿಗೆ ಸಮಾನನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ನನ್ನನ್ನು ನಿಮ್ಮನ್ನು ದೇವರು ಸೂರ್ಯನಿಗೆ ಸಮಾನ ಮಾಡಿದ್ದಾರೆ. ನಾವು ಎಷ್ಟೊಂದು ಅದೃಷ್ಟವಂತರು ಅಲ್ಲವೇ? ಇಂಥ ಒಳ್ಳೆ ದೇವರನ್ನು ಪಡೆಯಲು ನಮ್ಮನ್ನು ಅವರ ಮಕ್ಕಳಾಗಿ ಸ್ವೀಕರಿಸಿದರು. ನೀವು ನನ್ನ ಮಗ, ನೀನು ನನ್ನ ಮಗಳು, ನಿನ್ನನ್ನು ನಾನು ಸೂರ್ಯನ ಪ್ರಕಾಶಿಸುತ್ತೇನೆ, ಸಮಾನನಾಗಿ ಮಾಡಿದ್ದೇನೆ ಎಂದು ಹೇಳುವ ದೇವರು ಯಾರಿದ್ದಾರೆ? ಆದರೆ ನಮ್ಮ ಯೇಸು ಹೇಳಿದ್ದಾರೆ, ನಮ್ಮನ್ನು ಸೂರ್ಯನಿಗೆ ಮಗನಾಗಿ ನಮ್ಮನ್ನು ಸ್ವೀಕರಿಸಿಕೊಂಡಿದ್ದಾರೆ. ಆದ್ದರಿಂದ ನಾವು ಮಾಡಬೇಕು ಇಷ್ಟೇ, ಅವರಿಗೆ ಇಷ್ಟಪಡುವ ರೀತಿ ಪರಿಶುದ್ಧರಾಗಿ ಬಾಳಬೇಕು. ನಮ್ಮಲ್ಲಿರುವ ಕೆಟ್ಟ ನಡತೆಗಳು ಈ ಕ್ಷಣ ಬಿಟ್ಟು ಬಿಡೋಣ. ಒಳ್ಳೆಯ ರಾತ್ರಿ ಪಡೆಯೋಣ, ಒಳ್ಳೆಯ ನಿದ್ರೆಯನ್ನು ಅನುಭವಿಸೋಣ. ನಮ್ಮಲ್ಲಿರುವ ಮೂವಿ ನೋಡುವ ದಾಸತ್ವ, ಸೀರಿಯಲ್ ನೋಡುವ ದಾಸತ್ವಗಳು, ಶಾರ್ಟ್ಸ್ಗಳು ನೋಡುವ ದಾಸತ್ವ, ಕುಡಿಕತನದ ದಾಸತ್ವ, ಬೀಡಿ ಸಿಗರೇಟು ಸೇದುವ ದಾಸತ್ವ, ನಶೆ ಹಾಕುವ ದಾಸತ್ವ, ಎಲೆ ಅಡಿಕೆ ತಿನ್ನುವ ದಾಸತ್ವ, ತಂಬಾಕು ತಿನ್ನುವ ದಾಸತ್ವ, ಡ್ರಗ್ಸ್, ಹೊಟ್ಟೆಕಿಚ್ಚು, ಬೇರೆಯವರ ಬಗ್ಗೆ ಚಾಡಿ ಹೇಳುವುದು, ತಪ್ಪಾಗಿ ಮಾತನಾಡುವುದು, ಕೋಪ ಮಾಡಿಕೊಳ್ಳುವುದು, ಬೇಸರ ಪಡಿಸುವುದು, ಅಸಹ್ಯ ಸಂಬಂಧಗಳು, ಮನಸ್ಸಿನಲ್ಲಿ ಯೋಚಿಸುವ ಕೆಟ್ಟ ಸಂಬಂಧಗಳು, ಕೆಟ್ಟ ವರ್ತನೆಗಳು, ಕೆಟ್ಟದನ್ನು ನೋಡುವುದು, ಹಸ್ತಮೈಥುನದಿಂದ, ಬ್ಲೂ ಫಿಲ್ಮ್ ನೋಡುವುದರಿಂದ, ಈ ಎಲ್ಲ ಕೆಟ್ಟ ವರ್ತನೆಗಳು, ಕೆಟ್ಟ ಪೀಡೆಗಳು, ಕೆಟ್ಟದನ್ನು ಈ ಕ್ಷಣವೇ ದೇವರ ಪಾದಕ್ಕೆ ಅರ್ಪಿಸಿ ದೇವರಲ್ಲಿ ಬೇಡಿಕೊಳ್ಳೋಣ. ಈ ಎಲ್ಲ ದಾಸತ್ವದಿಂದ ನನ್ನನ್ನು ಬಿಡಿಸಿರಿ ಯೇಸುವೆ. ನಿಮಗೆ ಇಷ್ಟವಾಗದೇ ಇರುವ ಯಾವುದೇ ಕೆಟ್ಟ ಕೆಲಸ ಮಾಡುವುದಿಲ್ಲ ಅಪ್ಪ. ನನ್ನನ್ನು ಕ್ಷಮಿಸಿರಿ. ನನ್ನನ್ನು ಒಳ್ಳೆಯ ಮಗನಾಗಿ ಮಾರ್ಪಡಿಸಿರಿ. ನಿಮ್ಮ ರೀತಿ ಮಾರ್ಪಡಿಸಿರಿ. ನಿಮ್ಮ ರೀತಿ ನಾನಾಗಬೇಕು. ನಿಮ್ಮ ರೀತಿ ನಾನು ಪರಿಶುದ್ಧನಾಗಿ ಇರಬೇಕು. ನಿಮ್ಮ ರೀತಿ ನಾನು ಎಲ್ಲರನ್ನೂ ಪ್ರೀತಿಸಬೇಕು. ನಿಮ್ಮ ರೀತಿ ನಾನು ಎಲ್ಲರನ್ನೂ ಕ್ಷಮಿಸಬೇಕು ಪ್ರಭುವೇ. ನನ್ನ ಆಶ್ರಯವಾಗಿರುವ ಯೇಸುವೇ ಸ್ತೋತ್ರ. ನಾನು ನಿಮ್ಮನ್ನೇ ಆಶ್ರಯಿಸಿಕೊಂಡಿದ್ದೇನೆ. ನನ್ನ ಗುರಾಣಿ ನೀವು ಆಗಿದ್ದೀರಾ ಪ್ರಭುವೇ. ಆಮೇನ್ ತಂದೆಯೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ಐ ಲವ್ ಯು ಜೀಸಸ್. ಐ ಲವ್ ಯು ಗಾಡ್. ಐ ಲವ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಏಂಜಲ್ಸ್.